ಹಾಯ್ ಹಲೋ ನಮಸ್ಕಾರ ಎಲ್ಲ ಕನ್ನಡಿಗರಿಗೂ ಸ್ವಾಗತ. ಸೊ ನಾವು ಇವತ್ತು ನೋಡ್ತಾ ಇದ್ದೀವಿ 2020ನೇ ಇಸ್ವಿಯ ಹೊಸ ಹುಂಡೆ i20. ಸೊ ಯಾರ್ಯಾರು ಚಾನಲಿಗೆ ಹೊಸಬ್ರು ಇದ್ದೀರಲ್ಲ ಒಂದು ಸಬ್ಸ್ಕ್ರೈಬ್ ಬಟನ್ ಇದೆ, ಅದನ್ನು ಕ್ಲಿಕ್ ಮಾಡಿಬಿಟ್ರೆ ಇನ್ಮೇಲಿಂದ ನಿಮಗೆಲ್ಲ ಹೊಸ ಅಪ್ಡೇಟ್ ಸಿಗ್ತಾ ಇರುತ್ತೆ, ಅದು ಕನ್ನಡದಲ್ಲೂ ಕೂಡ. ಸೊ ಇದು i20ಯ ಸ್ಪೋರ್ಟ್ಸ್ ಮಾಡೆಲ್ ಇದು. ಸೊ i20 ಬಂದುಬಿಟ್ಟು 4 ವೇರಿಯಂಟ್ಸಲ್ಲಿ ಅವೈಲೇಬಲ್ ಇದೆ. ಸೊ ಮೊದಲನೇದು ಬಂದುಬಿಟ್ಟು ಮ್ಯಾಗ್ನಾ, ಅದು ಬೇಸ್ ವೇರಿಯಂಟು. ಸೊ ಎರಡನೇದು ಸ್ಪೋರ್ಟ್ಸ್ ವೇರಿಯಂಟ್ ನಾವೀಗ ಇಲ್ಲಿ ನೋಡ್ತಾ ಇರೋದು. ಮೂರನೇದು ಆಸ್ಟಾ, ಅದಾದಮೇಲೆ ಆಸ್ಟಾ ಆಪ್ಷನಲ್ಲು, ಸೊ ಅದು ಟಾಪ್ ವೇರಿಯಂಟು. ಸೊ ನಾವೀಗ ಇಲ್ಲಿ ಸ್ಪೋರ್ಟ್ಸ್ ವೇರಿಯಂಟಲ್ಲಿ ನೋಡ್ಬೋದು, ಇಲ್ಲಿ ನಮಗೆ ಹ್ಯಾಲೋಜನ್ ಹೆಡ್ಲ್ಯಾಂಪ್ ಸಿಗುತ್ತೆ ಫ್ರಂಟಲ್ಲಿ. ಇದೇ ನೀವು ಆಸ್ಟಾ ಮತ್ತು ಆಸ್ಟಾ ಆಪ್ಷನಲ್ಲಿ ತೊಗೊಂಡ್ರೆ ನಮಗೆ LED ಪ್ರೊಜೆಕ್ಟರ್ ಹೆಡ್ಲ್ಯಾಂಪ್ ಸಿಗುತ್ತೆ. ಸೊ ಅದ್ರ ಜೊತೆಗೆ ಇನ್ನೇನು ಬೇರೆ ಚೇಂಜಸ್ ಇಲ್ಲ. ಇಲ್ಲಿ ಸ್ಪೋರ್ಟ್ಸ್ ವೇರಿಯಂಟಲ್ಲೂ ಕೂಡ ನಮಗೆ LED ಡೇ ಟೈಮ್ ರನ್ನಿಂಗ್ ಲೈಟ್ ಸಿಗುತ್ತೆ, ಜೊತೆಗೆ ಪ್ರೊಜೆಕ್ಟರ್ ಫಾಗ್ ಲ್ಯಾಂಪ್ ಸಿಗ್ತಾ ಇದೆ. ಸೊ ಇನ್ನು ಸ್ಪೋರ್ಟ್ಸ್ ವೇರಿಯಂಟ್ ಪ್ರೈಸಿಂಗ್ ಬಗ್ಗೆ ಹೇಳಬೇಕಂದ್ರೆ, ಸ್ಪೋರ್ಟ್ಸ್ ವೇರಿಯಂಟ್ ಶುರು ಆಗೋದು 7.59 ಲ್ಯಾಕ್ಸು ಕರ್ನಾಟಕದಲ್ಲಿ. ಸೊ ಬೇರೆ ಬೇರೆ ಕಡೆ ಸ್ವಲ್ಪ ಪ್ರೈಸಸ್ ವೇರಿ ಆಗ್ಬೋದು, ಮತ್ತು ಆನ್ ರೋಡ್ ಪ್ರೈಸ್ ಕೂಡ ಬೇರೆ ಬೇರೆ ಸ್ಟೇಟಲ್ಲಿ ಚೇಂಜ್ ಆಗುತ್ತೆ. ಮತ್ತು ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ಹೊಸ ಡಿಸೈನ್ಸ್ ಕೊಟ್ಟಿದ್ದಾರೆ ಬಾನೆಟ್ ಮೇಲೆ ನಮಗೆ. ಸೊ ಅದೊಂಥರ ಸ್ಪೋರ್ಟಿ ಲುಕ್ಕು, ಒಂಥರ ಹೊಸ ಅಪೀಲ್ ಕೊಡ್ತಾ ಇದೆ ಹುಂಡೆ i20ಗೆ. ಇನ್ನು ಫ್ರಂಟ್ ಬಗ್ಗೆ ಮಾತಾಡಬೇಕಂದ್ರೆ, ನಮಗೆ ಹಳೆ i20 ಮತ್ತು ಹೊಸ i20 ಕಂಪೇರ್ ಮಾಡಿದ್ರೆ ನಾವಿಲ್ಲಿ ನೋಡ್ಬೋದು, ಇಲ್ಲಿ ಗ್ರಿಲ್ ಡಿಸೈನ್ ಚೇಂಜ್ ಆಗಿದೆ. ಸೊ ಇದನ್ನು ನೀವು ರಿಯಲ್ಲಾಗಿ ಎದುರುಗಡೆಯಿಂದ ನೋಡಿದ್ರೆ ಮಾತ್ರ ತುಂಬ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ. ಸೊ ಹೊಸ i20 ಮೇನ್ ಫೀಚರ್ಸೇ ಇದು. ಅದ್ರ ಜೊತೆಗೆ ನಮಗೆ ಟಾಪ್ ವೇರಿಯಂಟ್ಸ್ಗಳಲ್ಲಿ ಸನ್ ರೂಫು ಎಲ್ಲ ಬಿಟ್ಟಿದ್ದಾರೆ, ಮತ್ತು ಮ್ಯೂಸಿಕ್ ಸಿಸ್ಟಮ್ ಎಲ್ಲ ನೋಡ್ಬೋದು. ನಾವೀಗ ನೆಕ್ಸ್ಟ್ ತೋರಿಸ್ತೀನಿ ಈಗ. ಸೊ ಆಗಲೇ ಹೇಳ್ದಂಗೆ ನಮಗೆ ಇಲ್ಲಿ ಫ್ರಂಟಲ್ಲಿ LED ಡೇ ಟೈಮ್ ರನ್ನಿಂಗ್ ಲೈಟ್ ಸಿಗುತ್ತೆ, ಮತ್ತು ಹ್ಯಾಲೋಜನ್ ಲೈಟ್ಸು, ಪ್ರೊಜೆಕ್ಟರ್ ಫಾಗ್ ಲ್ಯಾಂಪ್ಸು. ಸೊ ಇನ್ನು ಅಲಾಯ್ ವೀಲ್ಸು ಮತ್ತು ವೀಲು ಎಲ್ಲ ನೋಡೋಣ ಬನ್ನಿ ಇಲ್ಲಿ. ಸೊ ಸೈಡಲ್ಲಿ ನಾವಿಲ್ಲಿ ಬಂದ ತಕ್ಷಣ ನಮಗೆ ಹುಂಡೆ i20ಯ 195/55 R16 ವೀಲ್ಸ್ ನೋಡ್ಬೋದು. ಅದ್ರ ಜೊತೆಗೆ ನಮಗೆ 16 ಇಂಚ್ ಸ್ಟೀಲ್ ವೀಲು. ಸೊ ಇದು ಗ್ರೇ ಕಲರ್ ಕೊಟ್ಟಿದ್ದಾರೆ. ಇನ್ನು ನೆಕ್ಸ್ಟ್ ಇಲ್ಲಿ ನಾವು ಮಿರರಲ್ಲಿ ನೋಡ್ಬೋದು, ಇಲ್ಲಿ LED ಇಂಡಿಕೇಟರ್ಸ್ ಬಂದಿದೆ. ಸೊ ಸ್ಪೋರ್ಟ್ಸ್ ವೇರಿಯಂಟಲ್ಲಿ ಮತ್ತು ಆಸ್ಟಾ ಆಪ್ಷನಲ್ ವೇರಿಯಂಟಲ್ಲಿ ನಮಗೆ ಇಲ್ಲಿ LED ಇಂಡಿಕೇಟರ್ ಸಿಗುತ್ತೆ. ಹಾಗೆ ನೀವು ಆಸ್ಟಾ ಆಪ್ಷನಲ್ ವೇರಿಯಂಟಿಗೆ ಹೋದರೆ ಇಲ್ಲಿ ಕೆಳಗಡೆ ಎಕ್ಸ್ಟ್ರಾ ನಮಗೊಂದು ಲೈಟ್ ಸಿಗುತ್ತೆ, ಬಟ್ ಅದು ಸ್ಪೋರ್ಟ್ಸ್ ವೇರಿಯಂಟಲ್ಲಿ ಅವೈಲೇಬಲ್ ಇಲ್ಲ. ಮತ್ತು ನಾವಿಲ್ಲಿ ನೋಡ್ಬೋದು, ಇಲ್ಲಿ ನಮಗೆ ಬಾಡಿ ಕಲರ್ ಡೋರ್ ಹ್ಯಾಂಡಲ್ ಸಿಗ್ತಾ ಇದೆ. ಸೊ ಇದು ಯಾವ ಕಲರ್ ಇದೆ? ಸಿಲ್ವರ್ ಕಲರ್ ಇದೆ. ಸೊ ನಮಗೆ ಸಿಲ್ವರ್ ಕಲರ್ ಡೋರ್ ಹ್ಯಾಂಡಲ್ ಸಿಗ್ತಾ ಇದೆ. ಸೊ ಈಗ ಒಳಗೆ ಎಂಟ್ರಿ ಆದಮೇಲೆ ಇಲ್ಲಿ ಡ್ರೈವರ್ ಸೈಡಲ್ಲಿ ನೋಡ್ಬೋದು ನೀವು. ಸೊ ಎಲ್ಲ ಮಿರರ್ಸ್ನ ಕಂಟ್ರೋಲ್ ಮಾಡೋಕ್ಕೆ ಆಪ್ಷನ್ಸ್ ಇಲ್ಲೇ ಕೊಟ್ಟಿದ್ದಾರೆ. ಸೊ ಇನ್ನು ನೆಕ್ಸ್ಟು ನಿಮಗೆ ಸ್ಪೋರ್ಟ್ಸ್ ವೇರಿಯಂಟಲ್ಲೂ ಸೀಟ್ ಅಡ್ಜಸ್ಟ್ ಮಾಡ್ಬೋದು. ಅದು ಒನ್ ಆಫ್ ದಿ ಮೇನ್ ಹೈಲೈಟ್ ಅಂತ ಹೇಳ್ತೀನಿ, ಯಾಕಂದರೆ ವೇರಿಯಂಟ್ಸ್ ಕಮ್ಮಿ ಆದಂಗೆಲ್ಲ ಎಲ್ಲ ಫೀಚರ್ಸ್ ತೆಗಿತಾರೆ. ಬಟ್ ಹುಂಡೆ i20ನಲ್ಲಿ ಸ್ಪೋರ್ಟ್ಸ್ ವೇರಿಯಂಟಲ್ಲೂ ಸೀಟ್ ಅಡ್ಜಸ್ಟ್ ಮಾಡೋಕ್ಕೆ ಆಪ್ಷನ್ಸ್ ಕೊಟ್ಟಿದ್ದಾರೆ. ಸೊ ಇನ್ನು ಇಂಟೀರಿಯರ್ ಬಂದುಬಿಟ್ಟು ನಾವಿಲ್ಲಿ ನೋಡ್ಬೋದು, ಇಲ್ಲಿ ನಮಗೆ ಪುಷ್ ಬಟನ್ ಸ್ಟಾರ್ಟ್ ಆ್ಯಂಡ್ ಸ್ಟಾಪ್ ಆಪ್ಷನ್ ಇಲ್ಲ, ಯಾಕಂದರೆ ಇದು ಸ್ಪೋರ್ಟ್ಸ್ ವೇರಿಯಂಟು. ಸೊ ಇದೇ ನೀವು ಆಸ್ಟಾ ಮತ್ತು ಆಸ್ಟಾ ಆಪ್ಷನಲ್ ವೇರಿಯಂಟ್ ತೊಗೊಂಡ್ರೆ ನಿಮಗೆ ಪುಷ್ ಬಟನ್ ಸ್ಟಾರ್ಟ್ ಆ್ಯಂಡ್ ಸ್ಟಾಪ್ ಸಿಗುತ್ತೆ. ಸೊ ಇನ್ನು ಹುಂಡೆ i20 ಸ್ಪೋರ್ಟ್ಸು ಮತ್ತು ಆಸ್ಟಾ ಆಪ್ಷನಲ್ಗೂ ಮೇನ್ ಡಿಫ್ರೆನ್ಸ್ ಏನಂದರೆ, ನಾವಿಲ್ಲಿ ನೋಡ್ಬೋದು, ಇಲ್ಲಿ ನಮಗೆ ನಾರ್ಮಲ್ ಸ್ಟೇರಿಂಗ್ ವೀಲ್ ಸಿಗ್ತಾ ಇದೆ. ಸೊ ಅದೇ ಟಾಪ್ ವೇರಿಯಂಟ್ಸಲ್ಲಿ ನೋಡಿದ್ರೆ ನಿಮಗೆ ಲೆದರ್ ರ್ಯಾಪ್ ಸ್ಟೇರಿಂಗ್ ವೀಲ್ ಸಿಗುತ್ತೆ. ಅದು ಬಿಟ್ಟರೆ ನಮಗೆ ಇಲ್ಲಿ ಬೇರೆ ಆಪ್ಷನ್ಸ್ ಏನು ಭಾಳ ಡಿಫ್ರೆನ್ಸ್ ಇಲ್ಲ. ನೀವು ನೋಡ್ಬೋದು, ಇಲ್ಲಿ ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ ಸಿಗ್ತಾ ಇದೆ. ಸೊ ನಾವು ಇಲ್ಲಿಂದನೇ ಮ್ಯೂಸಿಕ್ ಸಿಸ್ಟಮ್ನ ಕಂಟ್ರೋಲ್ ಮಾಡ್ಬೋದು. ಆದರೆ ಹುಂಡೆ i20 ಸ್ಪೋರ್ಟ್ಸ್ ವೇರಿಯಂಟಲ್ಲಿ ನಿಮಗೆ ಕ್ರೂಸ್ ಕಂಟ್ರೋಲ್ ಆಪ್ಷನ್ ಸಿಗಲ್ಲ. ಸೊ ರೈಟ್ ಸೈಡಲ್ಲಿ ನೋಡ್ಬೋದು, ಇಲ್ಲಿ ನೀವು ಇದು ಆಸ್ಟಾ ಆಪ್ಷನಲ್ ವೇರಿಯಂಟ್ ತೊಗೊಂಡ್ರೆ ನಿಮಗೆ ಕ್ರೂಸ್ ಕಂಟ್ರೋಲ್ ಆಪ್ಷನ್ ಸಿಗುತ್ತೆ. ಸೊ ಇನ್ನು ಇದ್ರ ಬಗ್ಗೆ ಹೇಳ್ಬೇಕಂದ್ರೆ, ಡಿಜಿಟಲ್ ಇನ್ಸ್ಟ್ರುಮೆಂಟೇಷನ್ ಕ್ಲಸ್ಟರ್ ವಿತ್ TFT ಮಲ್ಟಿ ಇನ್ಫಾರ್ಮೇಷನ್ ಡಿಸ್ಪ್ಲೇ. ಸೊ ನಾವಿಲ್ಲಿ ನೋಡ್ಬೋದು, ಇಲ್ಲಿ ಬೇರೆ ಬೇರೆ ಫೀಚರ್ಸ್ ಅವೈಲೇಬಲ್ ಇದೆ. ಸ್ಪೀಡೋಮೀಟರು, ಓಡೋಮೀಟರು, ಡೋರ್ ಓಪನ್ ಆಗಿದೆಯೋ ಇಲ್ವೋ. ಅದ್ರ ಜೊತೆಗೆ ಹೊಸ ಫೀಚರ್ ಏನು ಆ್ಯಡ್ ಮಾಡಿದ್ದಾರೆ ಅಂದರೆ, ಹುಂಡೆ i20ನಲ್ಲಿ ಟೈರ್ ಪ್ರೆಷರ್ ಮಾನಿಟರಿಂಗ್ ಸಿಸ್ಟಮ್. ಸೊ ನೀವು ಇಲ್ಲಿಂದನೇ ಕುತ್ಕೊಂಡು ಯಾವ್ಯಾವ ಟೈರಲ್ಲಿ ಎಷ್ಟು ಪ್ರೆಷರ್ ಇದೆ ಅಂತ ಚೆಕ್ ಮಾಡ್ಬೋದು. ಸೊ ಇದು ಹುಂಡೆ i20 ಕಂಪಿಟೀಟರ್ಸು ಬಲಿನೋ ಇಲ್ಲ ಟೊಯೋಟಾ ಗ್ಲಾನ್ಸಾ ನೀವು ಯಾವುದೇ ತೊಗೊಂಡ್ರು ಇನ್ನೂ ಈ ಫೀಚರ್ಸ್ ಬಂದಿಲ್ಲ. ಸೊ ಟೈರ್ ಪ್ರೆಷರ್ ಮಾನಿಟರಿಂಗ್ ಸಿಸ್ಟಮು ಈ ಸೆಗ್ಮೆಂಟಲ್ಲಿ ಫಸ್ಟ್ ಟೈಮ್ ಹುಂಡೆ i20ನಲ್ಲಿ ಬಿಟ್ಟಿರೋದು. ಸೊ ಇನ್ನು ನಾವಿಲ್ಲಿ ಸೆಂಟ್ರಲ್ಲಿ ನೋಡ್ಬೋದು, ಇಲ್ಲಿ ನಮಗೆ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಇದೆ. ಸೊ ಇದ್ರದ್ದು ಬೇಸಿಕ್ ಫೀಚರ್ಸು ಮತ್ತು ಏನು ಮೇನ್ ಹೈಲೈಟ್ಸ್ ಇದೆ ಅದನ್ನೆಲ್ಲ ಒಂದ್ಸಲಿ ತೋರಿಸ್ಕೊಡ್ತೀನಿ. ಸೊ ನೀವು ಕಾರ್ ತೊಗೊಂಡ್ಮೇಲೆ ನೀವೇ ಅದನ್ನು ಎಕ್ಸ್ಪ್ಲೋರ್ ಮಾಡ್ತೀರಾ. ಸೊ ಬೇಸಿಕ್ ಮೇನ್ ಬ್ಲೂಟೂತ್ ಏನಿದೆ, ಇಲ್ಲ ನಾವು ಆ್ಯಂಡ್ರಾಯ್ಡ್ ಆಟೋ ಏನಂತೀವಿ, ಆ್ಯಪಲ್ ಕಾರ್ಪ್ಲೇ ಏನಂತೀವಿ, ಅದೆಲ್ಲ ಫೀಚರ್ಸ್ ಹೆಂಗೆ ಸೆಟ್ ಮಾಡೋದು ಅಂತ ಒಂದ್ಸಲಿ ತೋರಿಸ್ಕೊಡ್ತೀನಿ ನಿಮಗೆ. ಸೊ ಇಲ್ಲಿ ಡಿವೈಸ್ ಕನೆಕ್ಷನಿಗೆ ಹೋದರೆ ಬ್ಲೂಟೂತ್ ಅಂತ ಆಪ್ಷನ್ ಸಿಗುತ್ತೆ. ಸೊ ಅದರಲ್ಲಿ ಬ್ಲೂಟೂತ್ ಕನೆಕ್ಷನ್ಸ್ ಅಂತ ತೋರಿಸಿದ್ರೆ ನಮಗೆ ನಾರ್ಮಲಾಗಿ ಯಾವ್ಯಾವ ಬ್ಲೂಟೂತ್ ಡಿವೈಸಸ್ ಅವೈಲೇಬಲ್ ಇದೆ ಅದೆಲ್ಲ ತೋರಿಸುತ್ತೆ.
ಸೊ ಇಲ್ಲಿ ಆಟೋ ಕನೆಕ್ಷನ್ ಪ್ರಿಯಾರಿಟಿ ಅಂತ ಸೆಟ್ ಮಾಡ್ಬೋದು. ನೀವು ಅದರ ಮೊಬೈಲಿಗೆ ಪ್ರಿಯಾರಿಟಿ ಸೆಟ್ ಮಾಡಿದ್ರೆ ಬ್ಲೂಟೂತ್ ಆನ್ ಮಾಡಿದ ತಕ್ಷಣ ಆಟೋಮೆಟಿಕ್ಕಾಗಿ ಕನೆಕ್ಟ್ ಆಗುತ್ತೆ. ಇನ್ನು ನೆಕ್ಸ್ಟು ಫೋನ್ ಪ್ರೊಜೆಕ್ಷನಿಗೆ ಬಂದರೆ, ಸೊ ಹುಂಡೈ i20 ಮೇನ್ ಫೀಚರ್ ಮ್ಯೂಸಿಕ್ ಸಿಸ್ಟಮಿಂದು ಆ್ಯಂಡ್ರಾಯ್ಡ್ ಆಟೋ ಮತ್ತು ಆ್ಯಪಲ್ ಕಾರ್ಪ್ಲೇ. ಸೊ ಈಗೀಗ ಬರ್ತಿರೋ ಮೋಸ್ಟ್ ಆಫ್ ದಿ ಕಾರ್ಸಲ್ಲಿ ಆ್ಯಂಡ್ರಾಯ್ಡ್ ಆಟೋ ಮತ್ತು ಆ್ಯಪಲ್ ಕಾರ್ಪ್ಲೇ ಕಾಮನ್ ಆಗಿದೆ, ಬಟ್ ಇದು ಒನ್ ಆಫ್ ದಿ ಮೇಜರ್ ಫೀಚರ್ಸ್. ಅದು ಬಿಟ್ಟರೆ ನಾವಿಲ್ಲಿ ಬೇರೆ ಫೀಚರ್ಸ್ ನೋಡ್ಬೋದು. ಇಲ್ಲಿ ನಾರ್ಮಲ್ ಎಲ್ಲ ಮ್ಯೂಸಿಕ್ ಸಿಸ್ಟಮಲ್ಲೂ ಈ ಥರ ಸೆಟ್ಟಿಂಗ್ಸ್ ಕೊಟ್ಟಿರ್ತಾರೆ. ಬ್ರೈಟ್ನೆಸ್ ಅಡ್ಜಸ್ಟ್ ಮಾಡೋದು, ಬ್ಲೂ ಲೈಟ್ ಅಡ್ಜಸ್ಟ್ ಮಾಡೋದು, ಸ್ಕ್ರೀನ್ ಸೇವರು, ಅದ್ರ ಜೊತೆಗೆ ಡಿಜಿಟಲ್ ಕ್ಲಾಕು, ಅನಲಾಗ್ ಕ್ಲಾಕು, ಇಲ್ಲ ಕ್ಲಾಕ್ನ ರಿಮೂವ್ ಮಾಡೋದು, ಅದೆಲ್ಲ ಆಪ್ಷನ್ಸ್ ಇದೆ ಇಲ್ಲಿ. ಸೊ ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ಡಿಜಿಟಲ್ ಕ್ಲಾಕ್ ಇದೆ, ಅನಲಾಗ್ ಕ್ಲಾಕ್ ಇದೆ. ಇಲ್ಲ ನನ್ನಂತ ಸೆಲೆಕ್ಟ್ ಮಾಡಿದ್ರೆ ಯಾವುದೂ ಬರೋಲ್ಲ. ಸೊ ಈಗ ಹೋಮ್ ಸ್ಕ್ರೀನ್ ಹೆಂಗೆ ಕಾಣುತ್ತೆ ಅದರದ್ದೊಂದು ಡಿಸ್ಪ್ಲೇಯಲ್ಲಿ ಕೂಡ ನೋಡ್ಬೋದು. ಸೊ ಇನ್ನು ಜನರಲ್ಲಿಗೆ ಬಂದರೆ ನಮಗೆ ವರ್ಷನ್ ಯಾವುದಂತ ತೋರಿಸುತ್ತೆ. ಇನ್ನು ಸಿಸ್ಟಮ್ ಇನ್ಫೋ, ಬ್ಲೂಟೂತು, ಡೇಟು, ಟೈಮು, ಲ್ಯಾಂಗ್ವೇಜು, ಇಂಗ್ಲೀಷ್ ಇದೆ, ಹಿಂದಿ ಕೂಡ ಅವೈಲೇಬಲ್ ಇದೆ. ನೀವು ಇಲ್ಲಿ ನೋಡ್ಬೋದು ಇಲ್ಲಿ. ಮತ್ತು ಟೈಮ್ ಸೆಲೆಕ್ಟ್ ಮಾಡ್ಬೋದು. ನೀವು ನಾರ್ಮಲಾಗಿ 24 hours ಫಾರ್ಮ್ಯಾಟಲ್ಲಿ ಯೂಸ್ ಮಾಡ್ತೀರಾ, ಇಲ್ಲ 12 hours ಫಾರ್ಮ್ಯಾಟಲ್ಲಿ ಯೂಸ್ ಮಾಡ್ತೀರಾ, ಅದು ನಿಮಗೆ ಬಿಟ್ಟಿದ್ದು. ಸೊ ಇದಿಷ್ಟು ಮೇನ್ ಇನ್ಫೋಟೈನ್ಮೆಂಟ್ ಸಿಸ್ಟಮಿನ ಫೀಚರ್ಸು. ಇನ್ನು ಇದಾದಮೇಲೆ ನಾವಿಲ್ಲಿ ಸೆಂಟರಿಗೆ ಬಂದರೆ ನಮಗೆ AC ಫೀಚರ್ಸು ಮತ್ತು ಬೇರೆ ಬೇರೆ ಆಪ್ಷನ್ಸ್ ಎಲ್ಲ ಸಿಗುತ್ತೆ. ಸೊ ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ನಮಗೆ ಹಜಾರ್ಡ್ ಲೈಟಿಂದ ಕೂಡ ಇದಿದೆ, ಆಮೇಲೆ AC ವೆಂಟ್ಸು. ಸೊ ಇದು ಸೆಂಟರ್ ಏರಿಯಾದಲ್ಲಿ. ಸೊ AC ಬಟನ್ ಒತ್ತಿದ್ರೆ ನಮಗೆ ನಾರ್ಮಲಾಗಿ AC ಆನ್ ಆಗುತ್ತೆ. ಸೊ ಇನ್ನು ಹುಂಡೈ i20 ಸೇಫ್ಟಿ ಫೀಚರ್ಸ್ ಬಗ್ಗೆ ಮಾತಾಡಬೇಕಂದ್ರೆ ನಮಗೆ ಮ್ಯಾಗ್ನಾ ವೇರಿಯಂಟಿಂದ ಹಿಡಿದು ಅಷ್ಟೇ ಆಪ್ಷನಲ್ ವೇರಿಯಂಟ್ವರೆಗೂ ನಮಗೆ ಡ್ರೈವರ್ ಸೈಡು ಮತ್ತು ಪ್ಯಾಸೆಂಜರ್ ಸೈಡು ಏರ್ ಬ್ಯಾಗ್ ಸಿಗುತ್ತೆ. ಅದ್ರ ಜೊತೆಗೆ ಟೈರ್ ಪ್ರೆಷರ್ ಮಾನಿಟರಿಂಗ್ ಸಿಸ್ಟಮು, ಪಡಲ್ ಲ್ಯಾಂಪ್ಸ್ ವಿತ್ ವೆಲ್ಕಮ್ ಫಂಕ್ಷನು, ಅದು ಆಸ್ಟಾ ಮತ್ತು ಆಸ್ಟಾ ಆಪ್ಷನಲ್ ವೇರಿಯಂಟಲ್ಲಿ. ಅದ್ರ ಜೊತೆಗೆ ನಮಗೆ ಆ್ಯಂಟಿಲಾಕ್ ಬ್ರೇಕಿಂಗ್ ಸಿಸ್ಟಮು ವಿತ್ EBD, ಎಲೆಕ್ಟ್ರಾನಿಕ್ ಸ್ಟೆಬಿಲಿಟಿ ಕಂಟ್ರೋಲು, ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸು, ರೇರ್ ಕ್ಯಾಮ್ರಾ ವಿತ್ ಡಿಸ್ಪ್ಲೇ ಆನ್ ಇನ್ಫೋಟೈನ್ಮೆಂಟು, ಹಿಲ್ ಅಸಿಸ್ಟ್ ಕಂಟ್ರೋಲು, ಫ್ರಂಟ್ ಪ್ರೊಜೆಕ್ಟರ್ ಫಾಗ್ ಲ್ಯಾಂಪ್ಸು, ಆಟೋಮೆಟಿಕ್ ಹೆಡ್ ಲ್ಯಾಂಪ್ಸು, ಎಮರ್ಜೆನ್ಸಿ ಸ್ಟಾಪ್ ಸಿಗ್ನಲ್ಲು. ಸೊ ಈ ಥರ ಬೇರೆ ಬೇರೆ ಸೇಫ್ಟಿ ಫೀಚರ್ಸ್ ಇದೆ. ಅದು ಹೇಳಕ್ಕೆ ಹೋದರೆ ಭಾಳ ಆಗುತ್ತೆ. ಸೊ ನೀವು ಅದನ್ನು ವೆಬ್ಸೈಟಲ್ಲಿ ಒಂದ್ಸಲಿ ನೋಡಿ. ಅದ್ರ ಜೊತೆಗೆ ನಾವಿಲ್ಲಿ ನೋಡ್ಬೋದು, ಇಲ್ಲಿ ನಮಗೆ USB ಸಾಕೆಟು ಮತ್ತು 12 volt ಚಾರ್ಜಿಂಗ್ ಸಾಕೆಟ್ ಸಿಗ್ತಾ ಇದೆ. ಅದ್ರ ಜೊತೆಗೆ ವೈರ್ಲೆಸ್ ಚಾರ್ಜಿಂಗ್ ಅವೈಲೇಬಲ್ ಇಲ್ಲ ಸ್ಪೋರ್ಟ್ಸ್ ವೇರಿಯಂಟಲ್ಲಿ. ಸೊ ಇದೇ ನೀವು ಆಸ್ಟಾ ಮತ್ತು ಆಸ್ಟಾ ಆಪ್ಷನಲ್ ತೊಗೊಂಡ್ರೆ ನಿಮಗಲ್ಲಿ ವೈರ್ಲೆಸ್ ಚಾರ್ಜಿಂಗ್ ಜಾಗ ಇರುತ್ತೆ. ಸೊ ಅದ್ರ ಜೊತೆಗೆ ನಾವಿಲ್ಲಿ ನೋಡ್ಬೋದು, ಇಲ್ಲಿ ನಮಗೆ ನಾರ್ಮಲ್ ಗೇರ್ ನಾಬ್ ಸಿಗ್ತಾ ಇದೆ. ಸೊ ಇದೇ ಆಸ್ಟಾ ಮತ್ತು ಆಸ್ಟಾ ಆಪ್ಷನಲ್ ವೇರಿಯಂಟಲ್ಲಿ ಲೆದರ್ ರ್ಯಾಪ್ಡ್ ಗೇರ್ ನಾಬ್ ಸಿಗುತ್ತೆ ನಮಗೆ. ಸೊ ಇಲ್ಲಿ ನೋಡ್ಬೋದು, ಇಲ್ಲಿ ನಮಗೆ ಫ್ರಂಟಲ್ಲಿ ಸನ್ ಗ್ಲಾಸ್ ಹೋಲ್ಡರ್ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಇಲ್ಲಿ 2 ಲೈಟ್ ಸಿಗುತ್ತೆ. ಸೊ ಇನ್ನು ಪ್ಯಾಸೆಂಜರ್ ಸೈಡ್ ಸನ್ವೈಸರ್ ಬಗ್ಗೆ ಮಾತಾಡಬೇಕಂದ್ರೆ ನಾರ್ಮಲಾಗಿ ಎಲ್ಲ ಕಾರ್ಸಲ್ಲೂ ಮಿರರ್ ಒಂದು ಕೊಟ್ಟಿರ್ತಾರೆ, ಸ್ಮಾಲ್ ಮಿರರು ಪ್ಯಾಸೆಂಜರ್ ಸೈಡ್ ಸನ್ವೈಸರಲ್ಲಿ. ಅದೇ ಡ್ರೈವರ್ ಸೈಡು ನಾರ್ಮಲ್ ಸನ್ವೈಸರ್ ಕೊಟ್ಟಿರ್ತಾರೆ. ಸೊ ಇದಿಷ್ಟು ಸೆಂಟರ್ ಕನ್ಸೋಲ್ ಏರಿಯಾದು. ಇನ್ನು ಗ್ಲೌ ಬಾಕ್ಸ್ ಬಗ್ಗೆ ನೋಡ್ಬೋದು, ನಾವಿಲ್ಲಿ ಕೂಲ್ ಗ್ಲೌ ಬಾಕ್ಸ್ ಆಪ್ಷನ್ ಸಿಕ್ಕಿದೆ ಹುಂಡೈ i20 ಸ್ಪೋರ್ಟ್ಸ್ ವೇರಿಯಂಟಲ್ಲೂ ಕೂಡ. ಸೊ ಇದೊಂದು ಹೊಸ ಫೀಚರ್ ಅಂತ ಹೇಳ್ಬೋದು. ಸೊ ಈಗ ಟಾಟಾ ಅಲ್ಟ್ರಾಸು, ಟಾಟಾ ನೆಕ್ಸಾನ್ ಅದೆಲ್ಲ ನೋಡಿದ್ರೆ ಕೂಲ್ ಗ್ಲೌ ಬಾಕ್ಸ್ ಅಂತೂ ಇದ್ದೇ ಇದೆ. ಸೊ ಇನ್ನು ಇದನ್ನು ಪ್ರೆಸ್ ಮಾಡಿದ್ರೆ ನಾವಿಲ್ಲಿ ಹಜಾರ್ಡ್ ಲೈಟ್ ನೋಡ್ಬೋದು, ಇಲ್ಲಿ ಆನ್ ಆಗ್ತಾ ಇದೆ. ಸೊ ಓವರಾಲ್ ನಮಗೆ ಹುಂಡೈ i20ನಲ್ಲಿ ಡ್ಯುಯಲ್ ಟೋನ್ ಇಂಟೀರಿಯರ್ ಏನು ಸಿಗಲ್ಲ. ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ನಮಗೆ ಓವರಾಲ್ ಸಿಂಗಲ್ ಟೋನ್ ಇಂಟೀರಿಯರ್ ಸಿಗುತ್ತೆ ಹುಂಡೈ i20ನಲ್ಲಿ. ಬಟ್ ಆದರೂ ಒಳ್ಳೆ ಪ್ರೀಮಿಯಂ ಫೀಚರ್ಸ್ ಕೂಡ ಕೊಟ್ಟಿದ್ದಾರೆ ಈ ಸಲ ಹೊಸ ಹುಂಡೈ i20ನಲ್ಲಿ. ಮತ್ತು ಸ್ಪೋರ್ಟ್ಸ್ ವೇರಿಯಂಟು ವ್ಯಾಲ್ಯೂ ಫಾರ್ ಮನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ನಮಗೆ ಕಪ್ ಹೋಲ್ಡರು ಅಥವಾ ಬಾಟರ್ ಹೋಲ್ಡರು ಏನಂತೀರ ಅದೆಲ್ಲ ಜಾಗ ಅವೈಲೇಬಲ್ ಇದೆ. ಅದ್ರ ಜೊತೆಗೆ ಇಲ್ಲಿ ಸ್ಮಾಲ್ ಅಡ್ಜಸ್ಟಬಲ್ ಆರ್ಮ್ರೆಸ್ಟ್ ಕೂಡ ಇದೆ. ಸೊ ಇನ್ನು ನೆಕ್ಸ್ಟ್ ನೀವು ನೋಡ್ಬೋದು, ಇಲ್ಲಿ ಅಡ್ಜಸ್ಟಬಲ್ ಹೆಡ್ ರೆಸ್ಟ್ ಕೂಡ ಇದೆ ಫ್ರಂಟಲ್ಲಿ. ಸೊ ರೇರಲ್ಲಿ ಇದು ಅವೈಲೇಬಲ್ ಇಲ್ಲ ಅಂದ್ಕೊತೀನಿ ಸ್ಪೋರ್ಟ್ಸ್ ವೇರಿಯಂಟಲ್ಲಿ. ಬಟ್ ಆಸ್ಟಾ ಆಪ್ಷನಲ್ಲು ಆ ವೇರಿಯಂಟ್ಸಲ್ಲೆಲ್ಲ ರೇರ್ ಹೆಡ್ ರೆಸ್ಟ್ ಕೂಡ ಅಡ್ಜಸ್ಟಬಲ್ ಇದೆ. ಸೊ ಇದು ಹುಂಡೈ i20 ಮೇನ್ ಇಂಟೀರಿಯರ್ ಬಗ್ಗೆ. ಸೊ ನೆಕ್ಸ್ಟ್ ನಾವು ರೇರ್ ಸ್ಪೇಸ್ ಹೆಂಗಿದೆ, ರೇರ್ ಕಂಫರ್ಟಬಲ್ ಇದೆಯಾ ಇಲ್ವಾ, 3 ಜನ ಕೂರ್ಬೋದೋ ಇಲ್ಲೋ ಆರಾಮಾಗಿ, ಅದೆಲ್ಲ ನೋಡೋಣ ಬನ್ನಿ.
ಸೊ ಈಗ ರೇರಲ್ಲಿ ಏನೇನು ಫೀಚರ್ಸ್ ಅವೈಲೇಬಲ್ ಇದೆ ನೋಡೋಣ. ಸೊ ನಾವಿಲ್ಲಿ ಎಂಟ್ರ್ ಆದ ತಕ್ಷಣ ನೋಡ್ಬೋದು, ನಮಗೆ ಇಲ್ಲಿ ರೈಟ್ ಸೈಡು ಪವರ್ ವಿಂಡೋಸ್ನ ಕಂಟ್ರೋಲ್ ಮಾಡೋಕ್ಕೆ ಆಪ್ಷನ್ ಇದೆ. ಅದ್ರ ಜೊತೆಗೆ ಸ್ಪೀಕರ್ಸ್ ಡೋರಿಗೆ ಮೌಂಟ್ ಆಗಿದೆ. ಸೊ ಅದನ್ನು ಒಂದ್ಸಲಿ ತೋರಿಸ್ಬಿಡ್ತೀನಿ ನಿಮಗೆ. ಸೊ ಸ್ಪೀಕರ್ಸ್ ಕ್ವಾಲಿಟಿ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ಹೊಸ i20. ಸೊ ಅದ್ರದ್ದು ಒಂದು ಸಪ್ರೇಟ್ ವೀಡಿಯೋ ಇದೆ, ಆ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ನೀವೇ ನೋಡಿ ಡಿಸೈಡ್ ಮಾಡಿ ಸ್ಪೀಕರ್ಸ್ ಕ್ವಾಲಿಟಿ ಹೆಂಗಿದೆ ಅಂತ. ಇನ್ನು ಹುಂಡೈ i20 ರೇರಿನ ಬೇರೆ ಫೀಚರ್ಸ್ ಬಗ್ಗೆ ಮಾತಾಡಬೇಕು ಅಂದರೆ ನಮಗೆ ಇಲ್ಲಿ ರೇರ್ AC ವೆಂಟ್ಸು ಮತ್ತು ಪವರ್ ಚಾರ್ಜಿಂಗ್ ಸಾಕೆಟ್ ಸಿಗುತ್ತೆ. ಸೊ ನೀವಿಲ್ಲಿ ನೋಡ್ಬೋದು, ಇಲ್ಲಿ ನಮಗೆ ಹುಂಡೈ i20 ಸ್ಪೋರ್ಟ್ಸ್ ವೇರಿಯಂಟಲ್ಲೂ ಕೂಡ ನಮಗೆ ರೇರ್ AC ವೆಂಟ್ಸು ಮತ್ತು ಪವರ್ ಚಾರ್ಜಿಂಗ್ ಸಾಕೆಟ್ ಕೊಟ್ಟಿದ್ದಾರೆ. ಸೊ ಅದಕ್ಕೆ ಹೇಳಿದ್ದು ನಿಮಗೆ ಸ್ಪೋರ್ಟ್ ವೇರಿಯಂಟು ಒಂಥರ ವ್ಯಾಲ್ಯೂ ಫಾರ್ ಮನಿ ವೇರಿಯಂಟ್ ಅಂತ. ಸೊ ಇದು ಮಿಡ್ ವೇರಿಯಂಟ್ ಆದ್ರೂ ಎಲ್ಲ ಫೀಚರ್ಸ್ ಆಲ್ಮೋಸ್ಟ್ ಕವರ್ ಆಗಿದೆ ಇದರಲ್ಲಿ, ಸನ್ ರೂಫು ಆ ಥರ ಎಲ್ಲ ಮೇನ್ ಫೀಚರ್ಸ್ ಬಿಟ್ಟು. ಸೊ ಈ ವೇರಿಯಂಟು, ಈ ಪ್ರೈಸಿಂಗು ಸೊ ಕರೆಕ್ಟಾಗಿದೆ ಸ್ಪೋರ್ಟ್ಸ್ ವೇರಿಯಂಟು. ಸೊ ನೀವು ಹುಂಡೈ i20 ಸ್ಪೋರ್ಟ್ಸ್ ವೇರಿಯಂಟ್ನ ಆಪ್ಟ್ ಮಾಡ್ಬೋದು. ಸೊ ಯಾರು ಟಾಪ್ ವೇರಿಯಂಟ್ ಬೇಡ ನನಗೆ ಭಾಳ ಕಾಸ್ಟ್ಲಿ ಆಗುತ್ತೆ ಅನ್ನೋರು. ಸೊ ಅದು ಬಿಟ್ಟು ಇನ್ನು ಬೇರೆ ಫೀಚರ್ಸ್ ನೋಡ್ಬೋದು ಇಲ್ಲಿ. ಸೊ ಹೆಡ್ ರೆಸ್ಟ್ ಇದೆ, ಅದ್ರ ಜೊತೆಗೆ ನಮಗೆ ರೇರ್ ಆರ್ಮ್ ರೆಸ್ಟ್ ಸಿಗಲ್ಲ ಹುಂಡೈ i20 ಸ್ಪೋರ್ಟ್ಸ್ ವೇರಿಯಂಟಲ್ಲಿ. ಸೊ ಅದೇ ನೀವು ಆಸ್ಟಾ ಆಪ್ಷನಲ್ ವೇರಿಯಂಟ್ ತೊಗೊಂಡ್ರೆ ರೇರ್ ಆರ್ಮ್ ರೆಸ್ಟ್ ಸಿಗುತ್ತೆ, ಬಟ್ ಅದರಲ್ಲಿ ಕಪ್ ಹೋಲ್ಡರ್ ಏನಿಲ್ಲ. ಸೊ ನಾರ್ಮಲ್ ರೇರ್ ಆರ್ಮ್ ರೆಸ್ಟ್ ಸಿಗುತ್ತೆ. ಸೊ ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ನಮಗೆ ಸೆಂಟ್ರಲ್ಲಿ ರೇರ್ ಆರ್ಮ್ ರೆಸ್ಟ್ ಇಲ್ಲ ಹುಂಡೈ i20 ಸ್ಪೋರ್ಟ್ಸ್ ವೇರಿಯಂಟಲ್ಲಿ. ಸೊ ಅದು ಬಿಟ್ಟು ಇನ್ನು ಸ್ಪೇಸಿಂಗ್ ಬಗ್ಗೆ ಮಾತಾಡಬೇಕಂದ್ರೆ 3 ಜನ ಅಂತೂ ಮಾತ್ರ ಕಂಫರ್ಟಬಲ್ ಆಗಿ ಕೂರ್ಬೋದು, ನಾನು 100% ಗ್ಯಾರಂಟಿ ಕೊಡ್ತೀನಿ. ಸೊ ಇದೇ ಬಲಿನೋ ಮತ್ತು ಅಲ್ಟ್ರಾಸಿಗೆ ಕಂಪೇರ್ ಮಾಡಿದ್ರೆ ತುಂಬ ಸ್ಪೇಷಿಯಸ್ ಆಗಿದೆ ಹಾಗೂ ಸ್ಪೋರ್ಟ್ ವೇರಿಯಂಟು ವ್ಯಾಲ್ಯೂ ಫಾರ್ ಮನಿ. ಸೊ ಅದು ಬಿಟ್ಟು ಇನ್ನೆಲ್ಲ ಫೀಚರ್ಸು ನಾವು ಆಗಲೇ ನೋಡಿದ್ವಿ. ನಮಗೆ ರೇರ್ AC ವೆಂಟ್ಸ್ ಇದೆ, ಹಾಗೆ 12 ವೋಲ್ಟ್ ಚಾರ್ಜಿಂಗ್ ಸಾಕೆಟ್ ಇದೆ. ಸೊ ನೀವೇ ನೋಡ್ಬೋದು ಇಲ್ಲಿ ಎಷ್ಟು ಸ್ಪೇಷಿಯಸ್ ಆಗಿದೆ. ಸೊ ನನ್ನ ಹೈಟ್ ಬಂದುಬಿಟ್ಟು 5 feet 10 inches. ಸೊ ನಾನು ಆರಾಮಾಗಿ ಕಂಫರ್ಟಬಲಾಗಿ ಕೂತಿದ್ದೆ. ಸೊ ಈಗ ನೆಕ್ಸ್ಟು ಹೊರಗಡೆ ಹಂಗೆ ಒಂದು ಎಕ್ಸ್ಟೀರಿಯರ್ ವಾಕ್ ಮಾಡೋಣ. ಸೊ ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ಸನ್ ರೂಫ್ ಅವೈಲೇಬಲ್ ಇಲ್ಲ, ಇದು ಸ್ಪೋರ್ಟ್ಸ್ ವೇರಿಯಂಟ್ ಆಗಿರೋದ್ರಿಂದ. ಸೊ ಅದ್ರ ಜೊತೆಗೆ ನಮಗೆ ಇಲ್ಲಿ ಶಾರ್ಕ್ ಫಿನ್ ಆ್ಯಂಟೆನಾ ಸಿಗ್ತಾ ಇದೆ ಹುಂಡೈ i20 ಸ್ಪೋರ್ಟ್ಸ್ ವೇರಿಯಂಟಲ್ಲಿ. ಸೊ ಇಲ್ಲಿ ಲೈಟ್ ಇದೆ ನೋಡ್ಬೋದು ನಾವು. ಅದ್ರ ಜೊತೆಗೆ ಈಗ ರೇರಲ್ಲಿ ನೋಡ್ಬೋದು, ಇಲ್ಲಿ ಸ್ಪೋರ್ಟ್ಸ್ ಬ್ಯಾಡ್ಜಿಂಗು ಮತ್ತು ಹುಂಡೈ ಬ್ಯಾಡ್ಜಿಂಗು ಮತ್ತು i20 ಬ್ಯಾಡ್ಜಿಂಗ್ ಇದೆ. ಸೊ ಇದು ಹುಂಡೈ i20 ಸ್ಪೋರ್ಟ್ ವೇರಿಯಂಟು ಆ್ಯಂಡ್ ಇದ್ರ ಪ್ರೈಸ್ ಸ್ಟಾರ್ಟ್ ಆಗೋದು 7.59 lakhs ಕರ್ನಾಟಕದಲ್ಲಿ. ಸೊ ಆನ್ ರೋಡ್ ಪ್ರೈಸ್ ಬಂದುಬಿಟ್ಟು ಎಕ್ಸ್ಟ್ರಾ ರೋಡ್ ಟ್ಯಾಕ್ಸು, ಫಾಸ್ಟ್ ಟ್ಯಾಗು ಆ ಥರ ಬೇರೆ ಫೀಚರ್ಸ್ ಎಲ್ಲ ಆ್ಯಡ್ ಆಗಿ ಆನ್ ರೋಡ್ ಪ್ರೈಸ್ ಇನ್ನೊಂದು ಸ್ವಲ್ಪ ಜಾಸ್ತಿ ಆಗುತ್ತೆ. ಸೊ ಈಗ ಬೂಟ್ ಸ್ಪೇಸು ನೋಡೋಣ ನಾವಿಲ್ಲಿ. ಸೊ ನಾವು ಹುಂಡೈ i20ನಲ್ಲಿ ಆಲ್ಮೋಸ್ಟ್ ಬೂಟ್ ಸ್ಪೇಸ್ ಸೇಮ್ ಇದೆ ಮಾರುತಿ ಸುಜುಕಿ ಬಲಿನೋ ಮತ್ತು ಅಲ್ಟ್ರಾಸು ಈ ಸೆಗ್ಮೆಂಟಲ್ಲಿರೋ ಕಾರ್ಸಿಗೆ ಕಂಪೇರ್ ಮಾಡಿದ್ರೆ ಬೂಟ್ ಸ್ಪೇಸು ಇದರಲ್ಲಿ ಸ್ಪೇಷಿಯಸ್ ಆಗಿದೆ. ಅದ್ರ ಜೊತೆಗೆ ನಿಮ್ಗೆ ಇಲ್ಲೊಂದು ರೇರ್ ಟೈರ್ಸ್ ಕೊಟ್ಟಿರ್ತಾರೆ ಎಕ್ಸ್ಟ್ರಾ. ಸೊ ಇದ್ರ ಸೈಜ್ ಬಂದುಬಿಟ್ಟು ಸ್ವಲ್ಪ ಕಮ್ಮಿ ಇರುತ್ತೆ ನಾರ್ಮಲ್ ಎಲ್ಲ 4 ಟೈರ್ಸ್ಗಿಂತ. ಸೊ ಇದು ರೇರ್ ಬೂಟ್ ಸ್ಪೇಸು ಹುಂಡೈ i20. ಸೊ ನಾರ್ಮಲ್ ಫ್ಯಾಮಿಲಿಗೆ ಮಾತ್ರ ಒಳ್ಳೆ ರೇರ್ ಬೂಟ್ ಸ್ಪೇಸ್ ಕೊಟ್ಟಿದ್ದಾರೆ ಹೊಸ ಹುಂಡೈ i20ನಲ್ಲಿ. ಸೊ ಇದು ರೇರ್ ಡಿಸೈನ್ ನೋಡ್ಬೋದು ನೀವು, ಒಂಥರ ಫುಲ್ ಸ್ಪೋರ್ಟಿಯಾಗಿ ಮಾಡಿದ್ದಾರೆ. ಇನ್ನು ಲೈಟ್ಸ್ ಬಗ್ಗೆ ಮಾತಾಡಬೇಕಂದ್ರೆ ನಮಗೆ ಹುಂಡೈ i20ನಲ್ಲಿ LED ಟೈಲೈಟ್ ಸಿಗುತ್ತೆ. ಹಾಗೂ ನೀವು ನೋಡ್ಬೋದು ಇಲ್ಲಿ. ಸೊ ಒಂದು ಹಿಂಗೆ ಬಟನ್ ಪ್ರೆಸ್ ಮಾಡಿದ್ರೆ ಸಾಕು ನಮಗೆ ಪೆಟ್ರೋಲ್ ಟ್ಯಾಂಕು ಅಥವಾ ಡೀಸೆಲ್ ಟ್ಯಾಂಕು. ಸೊ ನೀವು ಯಾವ ವೇರಿಯಂಟ್ ತೊಗೊಂಡಿರ್ತೀರ ಸೊ ಅದು ಓಪನ್ ಆಗುತ್ತೆ ಇಲ್ಲಿ. ಅದ್ರ ಜೊತೆಗೆ ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ಡೀಟೇಲಿಂಗು ಹುಂಡೈ i20 ಅಂತ ಬರೆದಿದೆ ಕೂಡ ಲೈಟಲ್ಲಿ. ಸೊ ಇಂಥ ನೀಟಾಗಿ ಮಾಡಿರೋದು ಇದೇ ಹೊಸ ಹುಂಡೈ i20ನಲ್ಲಿ ಫಸ್ಟ್ ಟೈಮು. ಸೊ ಅದ್ರ ಜೊತೆಗೆ ನೀವು ಇಲ್ಲಿ ನೋಡ್ಬೋದು Z ಶೇಪು LED ಟೈಲ್ ಲೈಟ್ಸ್ ಕೂಡ ಸಿಗುತ್ತೆ ನಮಗೆ ರೇರಲ್ಲಿ. ಸೊ ಇದು ಹಾಗೆ ಹೇಳ್ದಂಗೆ ನಾವು ನೋಡಿದ್ದೀವಿ ವೀಲ್ಸು ಮತ್ತು ಅಲಾಯ್ಸು ಹುಂಡೈ i20 ಸ್ಪೋರ್ಟ್ಸ್ ವೇರಿಯಂಟಿಂದು. ಸೊ ಇನ್ನು ಯಾರ್ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಒಂದ್ಸಲಿ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ಮತ್ತು ಬೆಲ್ ಐಕನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಎಲ್ಲ ಲೇಟೆಸ್ಟ್ ಅಪ್ಡೇಟ್ಸ್ ಕೂಡ ಸಿಗುತ್ತೆ. ಸೊ ಇದಾದಮೇಲೆ ನೆಕ್ಸ್ಟ್ ನಿಮಗೆ ಇಂಜಿನ್ ಒಂದ್ಸಲಿ ತೋರಿಸ್ಬಿಡ್ತೀನಿ. ಇಂಜಿನ್ ಯಾವ್ಯಾವ ವೇರಿಯಂಟ್ಸ್ ಅವೈಲೇಬಲ್ ಇದೆ ಹುಂಡೈ i20 2020ನಲ್ಲಿ ಅದೊಂದ್ಸಲಿ ಹೇಳ್ತೀನಿ. ಸೊ ಈಗ ಹುಂಡೈ i20 ಫ್ರಂಟ್ ಒಂದು ಇಂಜಿನ್ ಒಂದು ತೋರಿಸ್ಬಿಡ್ತೀನಿ. ಸೊ ನಾವಿಲ್ಲಿ ಎಂಟ್ರ್ ಆದ ತಕ್ಷಣ ನೋಡ್ಬೋದು, ಇಲ್ಲಿ ನಮಗೆ ಒಂದು ಕಾರ್ ಸಿಂಬಲ್ ಸಿಗುತ್ತೆ ಇಲ್ಲಿ. ಸೊ ಅದನ್ನು ಪುಲ್ ಮಾಡಿದ ತಕ್ಷಣ ನಮಗೆ ಫ್ರಂಟ್ ಬಾನೆಟ್ ಓಪನ್ ಆಗುತ್ತೆ. ಸೊ ಫ್ರಂಟ್ ಬಾನೆಟ್ ಓಪನ್ ಆದ ತಕ್ಷಣ ಅಲ್ಲೊಂದು ಸ್ಮಾಲ್ ನಾಬ್ ಟೈಪ್ ಇರುತ್ತೆ. ಸೊ ಅದನ್ನು ರೈಟ್ ಸೈಡಿಗೆ ಪುಲ್ ಮಾಡಿದ ತಕ್ಷಣ ಬಾನೆಟ್ ಓಪನ್ ಆಗುತ್ತೆ. ಸೊ ನಾರ್ಮಲಿ ನಾವು ವರ್ಷಕ್ಕೆ ಒಂದು 2-3 ಸಲ ಓಪನ್ ಮಾಡ್ತೀವಿ. ಸೊ ಅದೇನು ನ್ಯಾಪ್ಕ ಇಟ್ಕೊಳ್ಳೋ ನೆಸೆಸಿಟಿ ಇಲ್ಲ. ಸೊ ಇನ್ನು ಹುಂಡೈ i20 ಇಂಜಿನ್ ಆಪ್ಷನ್ಸ್ ಬಗ್ಗೆ ಮಾತಾಡಬೇಕಂದ್ರೆ ನಮಗೆ 3 ಪವರ್ಫುಲ್ ಇಂಜಿನ್ ಆಪ್ಷನ್ ಸಿಗುತ್ತೆ. ಸೊ ಮೊದಲನೇದು ಬಂದುಬಿಟ್ಟು ಡೀಸೆಲ್ಲು, ಎರಡನೇದು ಪೆಟ್ರೋಲು, ಮೂರನೇದು ಟರ್ಬೋ ಪೆಟ್ರೋಲು. ಅದ್ರ ಜೊತೆಗೆ 4 ಟ್ರಾನ್ಸ್ಮಿಷನ್ ಆಪ್ಷನ್ ಸಿಗುತ್ತೆ. ಸೊ DCT, IVT, ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ನು,
ಮತ್ತು MIT ಅಂತ ಹೊಸ ಹುಂಡೈ i20ನಲ್ಲಿ ಸಿಗುತ್ತೆ. ಸೊ ಇನ್ನು 3 ಇಂಜಿನ್ ಆಪ್ಷನ್ಸ್ ಬಗ್ಗೆ ಮಾತಾಡಬೇಕಂದ್ರೆ ಮೊದಲನೇದು ಬಂದ್ಬಿಟ್ಟು 1.0 ಲೀಟರ್ ಟರ್ಬೋ GDI ಪೆಟ್ರೋಲ್ ಇಂಜಿನ್. ಸೊ ಈ ಟರ್ಬೋ GDI ಪೆಟ್ರೋಲ್ ಇಂಜಿನ್ನ ಮ್ಯಾಕ್ಸಿಮಮ್ ಪವರ್ ಬಂದ್ಬಿಟ್ಟು 120 PS ಅಟ್ 6000 RPM ಮತ್ತು ಮ್ಯಾಕ್ಸಿಮಮ್ ಟಾರ್ಕ್ ಬಂದ್ಬಿಟ್ಟು 17.5. ಇನ್ನು ಎರಡನೇ ಇಂಜಿನ್ ಬಂದು 1.2 ಲೀಟರ್ ಕಪ್ಪಾ ಪೆಟ್ರೋಲ್ ಇಂಜಿನ್. ಸೊ ಈ ಕಪ್ಪಾ ಪೆಟ್ರೋಲ್ ಇಂಜಿನಿಂದು ಮ್ಯಾಕ್ಸಿಮಮ್ ಪವರ್ ಬಂದು 88 PS ಅಟ್ 6000 RPM ಮತ್ತು ಇದ್ರ ಟಾರ್ಕ್ ಬಂದ್ಬಿಟ್ಟು 11.7. ಸೊ ಇನ್ನು ಮೂರನೇ ಇಂಜಿನ್ ಆಪ್ಷನ್ ಬಂದ್ಬಿಟ್ಟು 1.5 ಲೀಟರ್ U2 CRDI ಡೀಸೆಲ್ ಇಂಜಿನು. ಸೊ ಇನ್ನು ಡೀಸೆಲ್ ಇಂಜಿನಿಂದು ಪವರ್ ಬಂದ್ಬಿಟ್ಟು 100 PS ಅಟ್ 4000 RPM. ಸೊ ಇದು ಹೊಸ ಹುಂಡೈ i20ನ 3 ಇಂಜಿನ್ ಆಪ್ಷನ್ಸು. ಸೊ ಇಲ್ಲಿವರೆಗೂ ವಿಡಿಯೋ ನೋಡಿದ್ಮೇಲೆ ಒಂದು ಲೈಕನ್ನು ಮಾಡಿ, ಹಾಗೂ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ದರೆ ಇಲ್ಲ ಪ್ರೈಸಸ್ ಬಗ್ಗೆ ಏನಾದ್ರು ಡೀಟೇಲ್ಸ್ ಬೇಕಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಕಮೆಂಟ್ ಹಾಕಿ. ಸೊ ಇದೆಲ್ಲ ತೋರಿಸಿದೆ. ಸೊ ಇದು ಹುಂಡೈ i20 ಸ್ಪೋರ್ಟ್ಸ್ ವೇರಿಯಂಟು. ಸೊ ಇದ್ರ ಕೀನೇ ತೋರಿಸಿಲ್ಲ. ಸೊ ಕೊನೆಗೆ ಕೀ ಒಂದು ತೋರಿಸ್ಬಿಡ್ತೀನಿ, ಅದು ಹೆಂಗೆ ಆಪ್ರೇಟ್ ಮಾಡೋದು, ಅದರ ಆಪ್ಷನ್ಸ್ ಏನೇನಿದೆ ಅದೊಂದು ತೋರಿಸ್ಬಿಡೋಣ. ಸೊ ನೀವಿಲ್ಲಿ ನೋಡ್ಬೋದು, ಇಲ್ಲಿ ಹುಂಡೈ i20 ಸ್ಪೋರ್ಟ್ ವೇರಿಯಂಟಿಂದು ಕೀ. ಸೊ ಈ ಬಟನ್ ಪ್ರೆಸ್ ಮಾಡಿದ್ರೆ ನಮಗಿಲ್ಲೊಂದು ಎಕ್ಸ್ಟ್ರಾ ಕೀ ಸಿಗುತ್ತೆ. ಸೊ ಧನ್ಯವಾದಗಳು. ಎಲ್ಲರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.